ದಿನೇ ದಿನೇ ಆಟೋ ಗ್ಯಾಸ್ ಪ್ರಾಬ್ಲಮ್ ಹೆಚ್ಚಳವಾಗ್ತಾ ಇದೆ. ಬೆಂಗಳೂರಿನಲ್ಲಂತೂ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ ಓಪನ್ ಆಗೋದೇ ತಡ ಗ್ಯಾಸ್ಗಾಗಿ ಕ್ಯೂ ನಿಲ್ತಾ ಇದ್ದಾರೆ. ಹೈ ಡ್ರಾಮಾ, ಬಂಕ್ ಎದುರು ಹೈ ಡ್ರಾಮಾ. ಬೆಂಗಳೂರಿನಲ್ಲಿರುವ ಮೈಸೂರು ರಸ್ತೆಯ ಸೂಪರ್ ಗ್ಯಾಸ್ ಬಂಕ್ಗೆ ದಾಂಗುಡಿ ಇಟ್ಟಿದ್ದಾರೆ ಆಟೋ ಚಾಲಕರು. ಮುಗಿಬೀಳ್ತಾ ಇದ್ದಾರೆ ಆಟೋ ಡ್ರೈವರ್ಸ್. ಸುಮಾರು 2 ಕಿಲೋಮೀಟರ್ವರೆಗೆ ಕ್ಯೂ ನಿಂತಿದ್ದಾರೆ. ಬೆಳಗಿನ ಜಾವದಿಂದಲೇ ಬಂಕ್ ಎದುರು ಕಾದು ಕುಳಿತಿದ್ದಂತಹ ಆಟೋ ಚಾಲಕರು ಗ್ಯಾಸ್ಗಾಗಿ ಈಗ ಗುದ್ದಾಡೋದಕ್ಕೂ ಮುಂದಾಗಿದ್ದಾರೆ. ಗ್ಯಾಸ್ ಸಿಕ್ಕರೂ ಕೂಡ ಓನ್ಲಿ ಕ್ಯಾಶ್ ಅಂತಿದ್ದಾರೆ ಬಂಕ್ ಸಿಬ್ಬಂದಿ. ಒಂದೆರಡಲ್ಲ ಸಮಸ್ಯೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದೆಡೆ ಬೆಲೆ ಹೆಚ್ಚಳ ಆದರೂ ಕೊಡ್ತೀವಿ ಅಂದರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಸಿಗೋ ಸಂದರ್ಭದಲ್ಲಿ ಎಲ್ರಿಗೂ ಸಿಗಲ್ಲ, ಹಾಗಾಗಿ ಗುದ್ದಾಟ. ಜೊತೆಗೆ ಓನ್ಲಿ ಕ್ಯಾಶ್ ಅಂತಿದ್ದಾರಂತೆ ಬಂಕ್ ಸಿಬ್ಬಂದಿ. ಎಲ್ಲ ಆನ್ಲೈನು ಅದು ಇದು ಅಂತ ಮಾಡ್ತಾರೆ. ನಮ್ಮ ಹತ್ರ ಗ್ಯಾಸ್ ಬರ್ತಾ ಇಲ್ಲ. ಕ್ಯಾಸಿಗೆ ತುಂಬ ತೊಂದರೆ ಮಾಡ್ತಾರೆ. ಇಲ್ಲಿ ಬರೀ ಕ್ಯಾಶ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ತರೋದು ಕ್ಯಾಶ್? ಈಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ ರಾತ್ರಿಯಿಂದ. ಈಗ ಕ್ಯಾಶ್ ತರಬೇಕು ಅಂದರೆ ಮನೆಗೆ ಹೋಗಬೇಕು, ಮನೇಲಿ ಇದ್ದರೆ ತೊಗೊಂಡು ಬರಬೇಕು, ಇಲ್ಲಾಂದರೆ ಹಾಕಲ್ಲ ಅಂತ ಇದ್ದಾರೆ. ಏನು ಮಾಡೋಣ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಯಾರು ಜನಕ್ಕೆ ಇದು ಮಾಡ್ತಾರೋ ಅವನೇ ನಾಯಕ. ಇಲ್ಲಿ ನಮ್ಮ ಸಮಸ್ಯೆ ಇಷ್ಟೊಂದಿದೆ, ಯಾವನು ಬಂದು ಒಬ್ಬನೂ ಕೇಳ್ತಾ ಇಲ್ಲ. ಏನು ಮಾಡೋಣ? ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ? ನಮ್ಮ ಹೆಂಡತಿ ಮಕ್ಕಳು ಸಾಕೋದಂಗೆ, ಸಂಸಾರ ಮಾಡೋದಂಗೆ. ಈ ಥರ ಒಂದೊಂದು ದಿನ ನಾವು ನಿಂತ್ಕೋತಾ ಇದ್ದೀವಿ. ಇಲ್ಲಿ ಒಂದು ದಿನ ಗ್ಯಾಸ್ ಹಾಕ್ಸಿದ್ರೆ ಒಂದು ಅರ್ಧ ದಿನ ದುಡಿತಾ ಇದ್ದೀವಿ. ಇದ್ರ ಮೇಲೆ ದುಡ್ಡು ನಮ್ಮ ಡ್ಯೂಟಿ ಆಗಲ್ಲ. ಈಗ ಹೋಗಿ ನಿಂತ್ಕೋಬೇಕು, ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೋಬೇಕು. ಸಾಯಂಕಾಲ ಡ್ಯೂಟಿ ಬಂದರೆ ಒಂದು 200-300 ಆಗುತ್ತೆ, ಹೋಗ್ತೀವಿ ಸರ್. ಅಷ್ಟೇ ಜೀವನ ನಡೀತಾ ಇರೋದು. ಈ ಥರ ಮಾಡ್ತಾರೆ. ನಾವು ಎಲ್ಲಿ ಹೋಗೋಣ? ದುಡ್ಕೊಂಡು 500 ರೂಪಾಯಿ ದುಡಿಮೆ ಆಗಲ್ಲ ಇಲ್ಲಿ. 500 ರೂಪಾಯಿ ದುಡಿಮೆ ಆಗಲ್ಲ. ಈ ಥರ ಮಾಡ್ತಾರೆ. ನಾವು ಎಲ್ಲಿ ಹೋಗೋಣ? ಬಡವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಅಂತ ಹಿಂಗೆ ನಿಂತವ್ರ? ಏನು ಸರ್ಕಾರ ಏನು ಮಾಡ್ತೈತೆ? ಹೇಳಿ, ಕಣ್ಮುಚ್ಚಂಗ್ ಕೂತವ್ರ. ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಮಧ್ಯಪ್ರಾಂತ್ಯದ ಯುದ್ಧದ ಎಫೆಕ್ಟ್ ಇದೀಗ ರಸ್ತೆಗೆ ಇಳಿದು ಕಿತ್ತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಸೂಪರ್ ಗ್ಯಾಸ್ ಮುಂಭಾಗದಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ತಮ್ಮ ನಡುವೆಯೇ ಗುದ್ದಾಟವನ್ನು ಆಡ್ತಿದ್ದಾರೆ. ಅಂದ್ರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ನಗರದ ಬಹುತೇಕ ಭಾಗಗಳಲ್ಲಿ ಯಾವುದೂ ಗ್ಯಾಸ್ ಲಭ್ಯ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ಮೈಸೂರು ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ ಮುಂಭಾಗ ಮುಂಜಾನೆಯಿಂದ ಕಾದು ಕುಳಿತಿದ್ದಂತಹ ಆಟೋ ಚಾಲಕರು ಇದೀಗ ಬಂಕ್ ತೆಗಿತಿದ್ದಂತೆ ಮುಗಿ ಬೀಳುವಂತಹ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಈಗಾಗಲೇ ಕೇವಲ 500 ರೂಪಾಯಿಗೆ ಮಾತ್ರ ಇಲ್ಲಿ ಸೀಮಿತ ಅಂತೇಳಿ ಇಲ್ಲಿನ ಬಂಕ್ ಮಾಲೀಕರು ಹೇಳ್ತಿದ್ದಾರೆ. ಇದರ ಬೆನ್ನಲ್ಲೇ ಇಲ್ಲಿ ನುಗ್ಗಲು ಸಹ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಆಟೋ ಚಾಲಕರು ಈಗಾಗಲೇ ರಸ್ತೆಯನ್ನು ತಡೆಯಬೇಕು ಅಂತ ಮುಂದಾದ್ರು. ಅಂತ ಸಂದರ್ಭದಲ್ಲಿ ಗ್ಯಾಸ್ ಕೊಡುವುದಾಗಿ ಇಲ್ಲಿನ ಗ್ಯಾಸ್ ಮಾಲೀಕರು ಹೇಳ್ತಾರೆ. ತದನಂತರ ಏನು ಗ್ಯಾಸ್ ಮುಂಭಾಗದಲ್ಲೇ ಇದೀಗ ಏನು ಅಂದ್ರೆ ಗ್ಯಾಸ್ಗೆ ನುಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಸರದಿ ಸಾಲಿನಲ್ಲಿ ಈಗಾಗಲೇ ಆಟೋಗಳು ನಿಂತಿದೆ. ಅಂದ್ರೆ ನಗರದ 150ಕ್ಕಿಂತ ಹೆಚ್ಚು ಗ್ಯಾಸ್ ಬಂಕ್ಗಳಿವೆ. ಅದರಲ್ಲಿ ಈಗಾಗಲೇ ಕೇವಲ 10ರಿಂದ 15 ಭಾಗದಲ್ಲಿ ಮಾತ್ರ ಆಗ್ತಾ ಇದೆ. ಅದಕ್ಕಾಗಿ ಸರಿಸುಮಾರು ಅಂದ್ರೆ ಏನು ಮೈಸೂರು ರಸ್ತೆಯಿಂದ ಸ್ಯಾಟಲೈಟ್ ಟೌನ್ ವರೆಗೂ ಈಗಾಗಲೇ ಇದೇ ರೀತಿಯಾಗಿ ಸರದಿ ಸಾಲಿನಲ್ಲಿ ಆಟೋಗಳು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಗ್ರಾಹಕರು ಒಂದಿಗೆ ಈಗಾಗಲೇ ರಸ್ತೆಯಲ್ಲಿ ಓಡಾಟ ಮಾಡಬೇಕಿದ್ದಂತಹ ಆಟೋಗಳು ಇದೀಗ LPG ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಸರಿಸುಮಾರು ಮುಂಜಾನೆ 5 ಗಂಟೆಯಿಂದ 8-9 ಗಂಟೆ ಆದರೂ ಸಹ ಇದುವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಈ ಗ್ಯಾಸ್ ಸಿಕ್ಕಿದ್ರೂ ಸಹ ಕಡಿಮೆ ಮಟ್ಟದಲ್ಲಿ ಸಿಕ್ತಿದೆ ಅಂತೇಳಿ ಇಲ್ಲಿನ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಸಹ ಉಲ್ಬಣ ಆಗ್ತಿದೆ. ಅಂದ್ರೆ ಈಗಾಗಲೇ ಏನು ಇದು ಮುಖ್ಯ ರಸ್ತೆ, ಈ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಆಟೋ ಚಾಲಕರ ಏನು ಸಾಲುಗಟ್ಟಿ ನಿಂತಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಸಹ ಉಲ್ಬಣ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಬಹುತೇಕ ಭಾಗದಲ್ಲಿ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿರೋದು ನಮಗೆ ದೃಶ್ಯಗಳಲ್ಲಿ ಕಾಣಿಸ್ತಾ ಹೋಗ್ಬೋದು. ಸದ್ಯ ಇಲ್ಲಿ ಸದ್ಯದ ಪರಿಸ್ಥಿತಿ ಹಿಂಗಿದೆ. ಅಂದ್ರೆ ನಗರದ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾಗಿ ಗ್ಯಾಸ್ಗಾಗಿ ಕಾಯುವಂತಹ ಪರಿಸ್ಥಿತಿ ಇಲ್ಲಿನ ಆಟೋ ಚಾಲಕರಿಗೆ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಇನ್ನು ಬೆಂಗಳೂರು ಕತೆ ಹೀಗಿದ್ರೆ ಹುಬ್ಬಳ್ಳಿಯಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಗ್ಯಾಸ್ಗೆ ಲಿಮಿಟ್ ನಿಗದಿ ಮಾಡಿಬಿಟ್ಟಿದ್ದಾರೆ ಈಗ ಬಂಕ್ ಮಾಲೀಕರು. ಒಂದು ಆಟೋಗೆ 2 ಲೀಟರ್ ಮಾತ್ರ ಗ್ಯಾಸ್. ಯಾಕಂದರೆ ಎಲ್ರಿಗೂ ಗ್ಯಾಸ್ ಸಿಗಬೇಕು, ಎಲ್ಲ ಆಟೋ ಚಾಲಕರಿಗೂ ಅಂತ ಈ ಮಿತಿಯನ್ನು ನಿಗದಿ ಮಾಡಲಾಗಿದೆ. ದೇಶಪಾಂಡೆ ನಗರದಲ್ಲಿರುವಂತಹ ಗೋಗೋ ಗ್ಯಾಸ್ ಬಂಕ್ಗಾಗಿ ಅಲ್ಲಿ ಗ್ಯಾಸ್ಗಾಗಿ ಕಾಯ್ತಾ ಇದ್ದಂತಹ ಆಟೋ ಚಾಲಕರಿಗೆ ಈಗ ಗ್ಯಾಸ್ ಕೂಡ ಇಷ್ಟೇ ಹಾಕೋದು ಅಂತ ನಿಗದಿ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಹುಬ್ಬಳ್ಳಿಯಲ್ಲಿ ಬಹುತೇಕ ಆಟೋ ಗ್ಯಾಸ್ನ ಬಂಕ್ಗಳು ಬಂದ್ ಆಗಿರುವಂಥದ್ದು. ಕೆಲವು ಕಡೆ ಮಾತ್ರ ಆಟೋ ಗ್ಯಾಸ್ ಸ್ಟಾಕ್ ಇರುವಂಥದ್ದು. ಹೀಗಾಗಿ
ಬಹುತೇಕ ಅಲ್ಲಿಯೇ ಹೆಚ್ಚಿನ ಆಟೋ ಚಾಲಕರು ಬರ್ತಾ ಇರೋದು. ಆದರೆ ಇದೀಗ ಆಟೋ ಗ್ಯಾಸ್ನ ಬಂಕ್ನ ಮಾಲೀಕರು 200 ರೂಪಾಯಿ ಲಿಮಿಟನ್ನು ಮಾಡಿರುವಂಥದ್ದು. ಇದೀಗ ನಾನು ಹುಬ್ಳಿ ನಗರದ ದೇಶಪಾಂಡೆ ನಗರದ ಆಟೋ ಬಂಕ್ನಲ್ಲಿರುವಂಥದ್ದು. ಪ್ರತಿನಿತ್ಯ ಇಲ್ಲಿ ನೂರಾರು ಆಟೋಗಳು ಬರ್ತಾ ಇರುವಂಥದ್ದು. ಹೀಗಾಗಿ ಇರುವಂತಹ ಗ್ಯಾಸ್ನಲ್ಲಿ ಪ್ರತಿಯೊಬ್ಬರಿಗೂ ಪೂರೈಕೆ ಮಾಡಬೇಕು ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ಇದೀಗ ಕೇವಲ ಒಂದು ಆಟೋಗೆ 200 ರೂಪಾಯಿ ಗ್ಯಾಸನ್ನು ಮಾತ್ರ ಹಾಕ್ತಾ ಇರುವಂಥದ್ದು. ಯಾಕಂದರೆ ನೂರಾರು ಆಟೋಗಳು ಒಬ್ಬೊಬ್ಬರೇ ಬಂದು ಹೆಚ್ಚಿನ ಗ್ಯಾಸ್ಗಳನ್ನ ತುಂಬಿಕೊಂಡು ಹೋದರೆ ಹಿಂದಿನವರಿಗೆ ಗ್ಯಾಸ್ ಸಿಗದಂಥ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಆಟೋ ಗ್ಯಾಸ್ನ ಮಾಲೀಕರು ಇದೀಗ ಕೇವಲ ಒಂದು ಆಟೋಗೆ 200 ರೂಪಾಯಿ ಮಾತ್ರ ಗ್ಯಾಸನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೆಚ್ಚಿನ ಅಂತಂತಂದರೆ ಒಬ್ಬರಿಗೆ 400, 500, 1000 ರೂಪಾಯಿ ಹಾಕಿರೋರಿಗೆ ಉಳಿದವರಿಗೆ ಗ್ಯಾಸ್ ಶಾರ್ಟೇಜ್ ಆಗ್ತದೆ ಅಂತೇಳಿ ಇದೊಂದು ಕ್ರಮವನ್ನು ಕೈಗೊಂಡಿರ್ತದೆ. ಎಷ್ಟು ಲಿಮಿಟ್ ಮಾಡಿರಿ ಸರ್? 2 ಲಿಮಿಟ್ ಮಾಡಿದ್ದೀವಿ. 2 ಲೀಟರ್ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ಯಾಕಂದರೆ ಎಲ್ಲರಿಗೂ ಹಿಂದೆ ದೊಡ್ಡ ಕ್ಯೂ ಇದೆ. ಯಾರು ದುಡಿತಾರ ಅದೇ ಥರ ಇವರು ದುಡಿತಾರೆ. ಅದು ಎಲ್ಲರಿಗೂ ಸಿಗಬೇಕಲ್ಲ ಸ್ವಲ್ಪ. ಈಗ ಒಬ್ಬರಿಗೆ ನಾನು 5 ಲೀಟ್ರ್ 10 ಲೀಟ್ರ್ ಹಾಕಿದರೆ ಒಂದು 10 ಮಂದಿಗಾಗಿ ಖಾಲಿ ಆಗಿಬಿಡ್ತೈತೆ. ಅವಾಗ ಹಿಂದವ್ರಿಗೆ ನಾನು ಏನು ಹೇಳಬೇಕು, ಲಾಸ್ಟ್ ಇರೋರಿಗೆ ಅವ್ರಿಗೂ ಅನುಕೂಲ ಆಗಬೇಕಲ್ಲ. ಅವರು ಇದೇ ಥರ ಬಿಸಿಲಲ್ಲಿ ಅಡ್ಡಾಡಿ ಅವರು ಕೆಲಸ ಮಾಡ್ತಾರೆ. ನಮಗೆ ಎಲ್ಲ ಆಟೋದವರು ಪ್ರೀತಿಯವರೇ, ಅವ್ರಿಗೆ ಏನು ನಾವು ಇದು ಮಾಡೋದಿಲ್ಲ, ಭೇದ ಭಾವ ಮಾಡೋದಿಲ್ಲ. ನಮ್ಮ ಹತ್ರ ಸ್ಟಾಕ್ ಖಾಲಿ ಆಯ್ತಂದ್ರೆ ಇಲ್ಲರಪ್ಪ ಅಂತ ಹೇಳ್ತೀವಿ ಅಷ್ಟೇ. ಮತ್ತು ರೇಟನ್ನು ನಾವು ಯಾವಾಗಲೂ ಯಾವ ಇದರಿಂದ ನೋಡ್ರಿ ನೀವು ಯಾವಾಗಲೂ ಕಡಿಮೆನೇ ಇದೆ ನಮ್ಮದು ರೇಟು. ಆಫರ್ ಇಟ್ಟಿದ್ದೀವಿ, ಡಿಸ್ಕೌಂಟ್ ಕೊಡ್ತೀವಿ. ಶಿವರಾತ್ರಿಲಿ ಎಲ್ಲ ಕಡೆಗೂ ಡಿಸ್ಕೌಂಟ್. ಇವಾಗೇನೆ ಸರ್ ರೇಟ್ ಈಗ ತೊಂದರೆ ಆಗಿದೆ. ಈಗ 97 ರೂಪಾಯಿ ಇದೆ 1 ಲೀಟ್ರಿಗೆ. 1 ಲೀಟ್ರಿಗೆ ಒಬ್ಬರಿಗೆ 200 ರೂಪಾಯಿ ಅಷ್ಟೇ ಲಿಮಿಟ್. 2 ಲೀಟ್ರ್ 2 ಲೀಟ್ರ್. ಇದು ಆಟೋ ಗ್ಯಾಸ್ನ ಈ ಬಂಕ್ನ ಮ್ಯಾನೇಜರ್ ಮಾತುಗಳು. ಒಬ್ಬರಿಗೆ 2 ಲೀಟರ್ ಮಾತ್ರ ಗ್ಯಾಸನ್ನು ಹಾಕ್ತಾ ಇರೋದು. ಎಲ್ಲರಿಗೂ ಕೂಡ ಗ್ಯಾಸ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.